ಇನ್ನು ನಿವೇದಿತಾ ಗೌಡ ಅವರ ಬಗ್ಗೆ ಇತ್ತೀಚೆಗೆ ಪಾಡ್ಕಾಸ್ಟ್ನಲ್ಲಿ ಅವರು ಮಾತಾಡ್ಕೊಂಡಿರೋಂಥದ್ದು, ಅವರು ಸದ್ಯ ಅವ್ರ ಗಂಡನನ್ನು ಯಾಕಾಗಿ ಬಿಟ್ಟರು, ಚಂದನ್ ಶೆಟ್ಟಿನ ಬಿಟ್ಟಿದ್ದ ಕಾರಣಗಳೇನು ಅನ್ನೋದನ್ನು ಕೆಲವೊಂದು ಮತ್ತು ಮೇಲ್ನೋಟಕ್ಕೆ ಗೊತ್ತಾಗೋ ರೀತಿ ಹೇಳಿದ್ದಾರೆ. ಬಿಟ್ಟರೆ ತೀರಾ ಆಳವಾಗಿ ಹೇಳಿಲ್ಲ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಇವ್ರ ಬಗ್ಗೆ ಮಾತಾಡಿದ ಮಾತುಗಳು ಬಂದಿದ್ದೇನು, ಆಗ ಅಂತ್ಯಕಂತೆಗಳು ಮಾತು ಬಂದಿದ್ದೇನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ನಿವೇದಿತಾ ಗೌಡ ಒಂದು ಟಿಕ್ಟಾಕ್ನಲ್ಲಿ ರೀಲ್ಗಳನ್ನು ಮಾಡ್ಕೊಂಡಿದ್ದಂಥ ಹುಡುಗಿ. ಇದಾದ ಬಳಿಕ ಬಿಗ್ ಬಾಸ್ ಸೀಸನ್ 8ರಲ್ಲಿ ಟಿಕ್ಟಾಕ್ನ ಮೂಲಕ ಫೇಮಸ್ ಆಗಿದೆ ಅಂತ ಈ ನಟಿ ನೋಡೋಕ್ಕೆ ಕೂಡ ಬಾರ್ಬಿ ಗರ್ಲ್ ಇದ್ದಂಗೆ ಇದ್ಲು ಅಂತ ಹೇಳಿ ಬಿಗ್ ಬಾಸ್ನಲ್ಲಿ ಆಯ್ಕೆ ಮಾಡಿಕೊಂಡು ತೆಗೆದುಕೊಂಡು ಬಂದರು. ಆ ಸಂದರ್ಭದಲ್ಲಿ ಆಯ್ಕೆಯಾಗಿ ಬಂದಂಥ ಸಿಂಗರ್ ಕ್ಷೇತ್ರದಲ್ಲಿ ಚಂದನ್ ಶೆಟ್ಟಿ ಬಂದಿದ್ದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಇನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಳಗಡೆ ತುಂಬಾ ಅದ್ಭುತವಾಗಿ ಆಟಗಳು ಆಡ್ತಿದ್ರು. ನಿವೇದಿತಾ ಗೌಡ ಹೆಚ್ಚು ಕಡಿಮೆ ಕೊನೆಯ ತನಕ ಸಹ ಬಂದು ಆ ಹುಡುಗಿ ಅಂತಲೇ ಹೇಳ್ಬೋದು. ಇನ್ನು ಚಂದನ್ ಶೆಟ್ಟಿ ಕೂಡ ಆ ಸೀಸನ್ ವಿನ್ನರ್ಸ್ ಆಗಿದ್ದ. ಇನ್ನು ಇವರಿಬ್ಬರು ಕೂಡ ಅಲ್ಲಿ ಏನಪ್ಪ ಹೇಳ್ಕೊಂಡಿದ್ದವರು ಅಂತಾರೆ, ನಾವಿಬ್ಬರು ಅಣ್ಣ ತಂಗಿ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾತಾಡ್ಕೊಂಡ್ರು, ಬಿಂಬಿಸ್ಕೊಂಡ್ರು, ತೋರಿಸ್ಕೊಂಡ್ರು, ಎಲ್ಲ ಮಾಡಿದ್ರು. ಇದಾದಮೇಲೆ ಹೊರಗಡೆ ಬಂದಮೇಲೆ ಲವ್ ಅಂತ ಶುರು ಮಾಡ್ಕೊಂಬಿಟ್ರು. ಎಲ್ಲ ಬಿಗ್ ಬಾಸ್ ಒಳಗಡೆ ಲವ್ ಅಂತ ಶುರು ಮಾಡಿದ್ರು. ಬಿಗ್ ಬಾಸ್ ಹೊರಗೆ ಬಂದಮೇಲೆ ಲವ್ ಮಾಡಿದ್ರು. ಅವ್ರು ಒಳಗಡೆ ಅವ್ರು ಲವ್ ಮಾಡೋ ರೀತಿಯಲ್ಲಿ ನಡ್ಕೊಂತಿದ್ರು. ಆದವ್ರು ಪುಂಗಿ ಬಿಡ್ತಿದ್ದು ಜನಕ್ಕೆ ಕೂಡ ಗೊತ್ತಾಗೋಂಥದ್ದು ಇದ್ದಿದ್ದು. ಹೀಗಾಗಿ ನಡೀತು. ಕೊನೆಯೂ ಕೂಡ ಒಳ್ಳೆ ಮಳ್ಮಳ್ಳಿ ಥರ ಮಾತಾಡ್ಕೊಂಡು ಬಿಗ್ ಬಾಸ್ನಲ್ಲಿ ಕೊನೆಯ ತನಕನೂ ಸಹ ನಿವೇದಿತಾ ಗೌಡ ಬರುವಂಥದ್ದು. ಇದಾದಮೇಲೆ ಯಾವಾಗ ಚಂದನ್ ಶೆಟ್ಟಿ ವಿನ್ ಆಗಿದ ತಕ್ಷಣವೇ ಚಂದನ್ ಶೆಟ್ಟಿ ಹಿಂದೆ ಬಿದ್ದುಬಿಡ್ತಾಳೆ. ಬಿಗ್ ಬಾಸ್ನ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಇದ್ದಾಗ ಮತ್ತು ಹೊರಗಡೆ ಬಂದಮೇಲೆ ಭಾಳ ಬದಲಾವಣೆಗಳು ಕಾಣುತ್ತೆ. ಆಯಿತು, ಏನೋ ಒಂದು ಆಯಿತು ಅನ್ನೋದಷ್ಟರಲ್ಲಿ ಬಿಗ್ ಬಾಸ್ನಲ್ಲಿ ಪ್ರಪೋಸ್ ಕೂಡ ಮಾಡೋಂಥ ಸಂದರ್ಭದಲ್ಲಿ ದಸರಾದಲ್ಲಿ ಒಂದು ನಡೀತಿರೋದು ಈವೆಂಟು. ಆ ಈವೆಂಟ್ನಲ್ಲಿ ಇವರಿಬ್ಬರು ಪ್ರಪೋಸ್ ಮಾಡಿ ವೈಯಕ್ತಿಕ ಲೈಫನ್ನು ಅಲ್ಲಿ ತೋರಿಸ್ಕೊಳ್ಳೋಂಥ ಮಾಡ್ತಾರೆ. ಆ ಸಾಕಷ್ಟು ಟ್ರೋಲ್ ಕೂಡ ಆಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಕೂಡ ಬೈತಾರೆ. ದಸರಾ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅನ್ನೋದು ಕೂಡ ಜನಗಳು ಆ ಸಂದರ್ಭ ಕೇಳೋವಂಥದ್ದು ನಡೆಯುತ್ತೆ. ಇನ್ನು ಬಿಗ್ ಬಾಸ್ನಲ್ಲಿ ಬಂದ ನಂತರ ಸದ್ಯ ಅವ್ರು ಕೊನೆಗೂ ಪ್ರಪೋಸ್ ಮಾಡ್ಕೊತಾರೆ. ಟ್ರೋಲ್ ಕೂಡ ಆಗುತ್ತೆ. ಅದು ಏನೋ ಒಂದು ಆಗುತ್ತೆ, ಮುಗಿಯುತ್ತೆ. ಇದಾದ ನಂತರ ಸದ್ಯ ಸಾಕಷ್ಟು ವಿಚಾರಗಳು ಇಲ್ಲಿ ಬರುವಂಥದ್ದು. ಇನ್ನು ಸಾಕಷ್ಟು ವಿಚಾರಗಳು ಇಲ್ಲೆಲ್ಲ ಬಂದ ನಂತರ ಕೊನೆಗೆ ನಿವೇದಿತಾ ಗೌಡನ ಚಂದನ್ ಶೆಟ್ಟಿ ಮದುವೆನೂ ಸಹ ಆಗ್ಬಿಡ್ತಾರೆ. ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆ ಆದಾಗಲೇ ಎಲ್ಲ ಶಾಕ್ ಆಗಿದ್ದು. ಅವ್ನು ನೋಡಿ ಹಳ್ಳಿ ಹುಡುಗ, ಇವನು ನೋಡಿದ್ರೆ ಮೈಸೂರಿನ ಸಿಟಿ ಹುಡುಗಿ ಹಂಗೆ ಹಿಂಗೆ ಅಂದ್ಕೊಂಡಿದ್ಲು. ಆಗುತ್ತಾ ಅಂತ ಅಂದ್ಕೊಂಡು ಕೊನೆಗೆ ಮದುವೆ ಆದ ನಂತರ 1 ವರ್ಷ ಎಲ್ಲ ಕಳೀತು, ಚೆನ್ನಾಗೇ ಇತ್ತು. ಇದಾದ ನಂತರ ಶುರುವಾಗಿದ್ದು ಅಸಲಿ ಯುದ್ಧ ಅಂತ ಹೇಳ್ಬೋದು. ಅದಾದ ಮೇಲೆ ಏನಾಯಿತು ಅಂತಂದರೆ ಇವರು ಕಂಪ್ಲೀಟಾಗಿ ಎಕ್ಸ್ಪೋಸಿಂಗ್ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದನ್ನು ಚಂದನ್ ಶೆಟ್ಟಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಡೈವರ್ಸ್ ಕೊಟ್ಟರು ಅಂತಲೂ ಕೂಡ ಹೇಳಿದ್ರು ಕೂಡ. ಕೆಲವೊಂದು ಅಂತ್ಯಕಂತೆಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವಿಚಾರ ಏನಪ್ಪ ಅಂದರೆ, ಆ ಸಂದರ್ಭದಲ್ಲಿ ಸೃಜನ್ ಲೋಕೇಶ್ ಜೊತೆ ಸಾಕಷ್ಟು ಹೆಸರು ತಳ್ಕಾಕೊಂಡಿದ್ದು. ಸೃಜನ್ ಲೋಕೇಶ್ ಜೊತೆ ಫಾರಿನಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದು, ಅವರಿಬ್ಬರು ಫಾರಿನ್ ಟ್ರಿಪ್ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಸಿಕ್ಕಿದ್ದು, ವೀಡಿಯೋಗಳು ಸಿಕ್ಕಿದ್ದು, ಮತ್ತು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ಗಳಲ್ಲಿ ಹರಿದಾಡಿದ್ದು ಇವರ ಡೈವರ್ಸ್ಗೆ ಮುಖ್ಯ ಕಾರಣ ಇದು ಅನ್ನೋದು ಕೂಡ ಹೇಳಲಾಗುವಂಥದ್ದು. ಇವತ್ತಿಗೂ ಸಹ ಅದೇ ವಿಚಾರ ಮಾತಾಡುವಂಥದ್ದು. ಇನ್ನು ಈ ಕಾರಣದಿಂದಲೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ನಡುವೆ ಸಾಕಷ್ಟು ಮಾತುಗಳಿಗೆ ಬಂದಿದ್ದು. ಮತ್ತು ಗಂಡನಿಗೆ ಹೇಳ್ದಂಗೆ ಸೃಜನ್ ಜೊತೆ ಫಾರಿನ್ಗೆ ಕೂಡ ಹೋಗಿ ವಾರಗಟ್ಟಲೆ ಅಲ್ಲಿ ಬರ್ತಿದ್ದು ಅಂತ ಮಾತು ಬರೋದು. ಈ ಎಲ್ಲ ಕಾರಣಗಳಿಂದಾಗಿ ಸಾಕಷ್ಟು ಬೇಸತ್ತಂತ ಚಂದನ್ ಶೆಟ್ಟಿ ಅವರು ಡೈವರ್ಸ್ ಕೊಟ್ಟರು ಅಂತ ಹೇಳಲಾಗುತ್ತೆ. ಮತ್ತು ನಿವೇದಿತಾ ಗೌಡ ಅವರು ಕೆಲವೊಂದು ಸರಿ ಹೇಳ್ಕೊಳ್ಳೋಂಥದ್ದು, ಇಬ್ಬರೂ ಕೂಡ ಹೊಂದಾಣಿಕೆ ಬರಲಿಲ್ಲ, ಆ ಕಾರಣಕ್ಕೆ ಇದು ಮಾಡೋಂಥದ್ದು, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋಂಥದ್ದು, ಪ್ರತಿಯೊಂದಕ್ಕೂ ಕೇಳೋಂಥದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಹಾಗಾಗಿ ಅಷ್ಟು ಇದಾಗಿ ಅಂದರೆ ಗೌರವಯುತವಾಗಿ ದೂರ ಆಗೋದು ಒಳ್ಳೆಯದು. ನಂಗೆ ₹1 ಕೂಡ ನಾನು ಜೀವನಾಂಶ ಇಸ್ಕೊಂಡಿಲ್ಲ ಅಂತ ನಿವೇದಿತಾ ಗೌಡ ಹೇಳೋದು. ಚಂದನ್ ಶೆಟ್ಟಿ ಕೂಡ ಜೀವನಾಂಶ ಕೊಟ್ಟಿಲ್ಲ. ಬಟ್ 1 ವರ್ಷದಲ್ಲಿ ಅವನು ಕಷ್ಟಪಟ್ಟು ಬಿಗ್ ಬಾಸಲ್ಲಿ ದುಡ್ದಂಥ 50 ಲಕ್ಷ ಹಣನ ಡಮಾರ್ ಅನಿಸಿದ್ದು ಕೂಡ ಇದೆ ನಿವೇದಿತಾ ಗೌಡ ಅನ್ನೋದು ನೀವೆಲ್ಲ ನೆನ್ಪಿಟ್ಕೋಬೇಕಾದ ಮಾತು. ಇನ್ನು ಜೀವನಾಂಶ ಕೇಳೋಂಥದ್ದು ಏನು ಮತ್ತು 1 ವರ್ಷದಲ್ಲಿ 50 ಲಕ್ಷ ಎಲ್ಲ ಡುಮ್ ಅನಿಸಿ ಖಾಲಿ ಮಾಡಿ ಪಾಪ ಕಷ್ಟಪಟ್ಟು ಗೆದ್ದಂಥ ಹುಡುಗನ ಬರಿಗೈಯನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಏಕೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಒಳಗೆ ಮಾತ್ರ ಡ್ರಾಮಾ ಮಾಡಿದ್ದಲ್ಲ, ಬಿಗ್ ಬಾಸ್ ಹೊರಗೆ ಬಂದು ಕೂಡ ಡ್ರಾಮಾ ಮಾಡಿ ಆ ಥರ ಕೈಯಲ್ಲಿದ್ದಂಥ ಹಣನ ಎಲ್ಲ ಕಿತ್ಕೊಳ್ಳೋದಂಥದ್ದು ಮಾಡೋವಂಥದ್ದು ಗಂಡ. ಸದ್ಯದಾದಮೇಲೆ ಡೈವರ್ಸ್ ಆಗಿದೆ ಅಂದರೆ ಇವೆಲ್ಲ ಕಾರಣಗಳಿಂದ ಡೈವರ್ಸ್ ಆಗಿದ್ದು. ಅನುಮಾನಗಳಿಂದಾಗಿ, ಮತ್ತು ಸೃಜನ್ ಲೋಕೇಶ್ ಜೊತೆ ಫಾರಿನ್ ಟ್ರಿಪ್ ಮಾಡಿದ್ರಿಂದಾಗಿ, ಮತ್ತು ಸಾಕಷ್ಟು ಜನ ಬಾಯ್ ಫ್ರೆಂಡ್ಸ್ಗಳಿಂದ ಫೋನ್ಗಳು ಬರ್ತಿದ್ದು, DMs ಬರ್ತಿದ್ದು, ಇವೆಲ್ಲ ಕಾರಣಗಳಿಂದಾಗಿ ದೂರ ಆದರು ಅಂತ ಚಂದನ್ ಶೆಟ್ಟಿ ಅವರ ವಿಚಾರದಲ್ಲಿ ಹೇಳೋಂಥ ಮಾತುಗಳು ಇವತ್ತಿಗೂ ಸಹ. ಬಟ್ ತುಂಬ ಅದ್ಭುತ ಹುಡುಗ ಪಾಪ ಚಂದನ್ ಶೆಟ್ಟಿಗೆ ಮೋಸ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ನಿವೇದಿತಾ ಗೌಡ ಅವತಾರ ನೋಡಿದಾಗ ತಿಳ್ಕೋಬೇಕಿತ್ತು. ಅದು ಇತ್ತೀಚೆಗಂತೂ ಡೈವರ್ಸ್ ಆದಮೇಲೆ ನಿವೇದಿತಾ ಗೌಡ ಅಂತೂ ವೀಡಿಯೋಗಳು ಸಾಕಷ್ಟು ಟ್ರೋಲಿಗರಿಗೆ ಹಾರಾಯಿತು. ಯಾಕೆಂದರೆ ಕಮೆಂಟ್ ಸೆಕ್ಷನ್ ಬೇಕಾದಂಗೆ ಅವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅವ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು, ಹೇಳಿದಷ್ಟು ಮತ್ತಷ್ಟು ಎಕ್ಸ್ಪೋಸಿಂಗ್ ವೀಡಿಯೋಗಳನ್ನೇ ಮಾಡಲು ಶುರು ಮಾಡಿದ್ರು ನಮ್ಮ ನಿವೇದಿತಾ ಗೌಡ ಅವರು ಅಂತಲೂ ಕೂಡ ಇಲ್ಲಿ ನೀವು ನೋಡಬೇಕಾದಂಥ ಒಂದು ವಿಚಾರ. ಹೌದು, ಈ ಕಾರಣದಿಂದಾಗಿ ಮತ್ತಷ್ಟು ಸಾಕಷ್ಟು ಟ್ರೋಲ್ ಕೂಡ ಆಗುವಂಥದ್ದು.
ಇನ್ನು ನಿವೇದಿತ ಗೌಡ ಹೇಳೋದಂಥದ್ದು ನಮ್ಮಿಬ್ಬರು ಹೊಂದಾಣಿಕೆ ಅಷ್ಟಾಗಿ ಬರಲಿಲ್ಲ, ಹಾಗಾಗಿ ನಾವು ದೂರ ಆಗ್ಬಿಟ್ವಿ ಅಂತ. ಚಂದನ್ ಶೆಟ್ಟಿಯವ್ರ ಪಾಪ ಯಾವತ್ತೂ ಕಡೆ ಏನು ಮಾತಾಡಿಲ್ಲ, ಕೆಲವು ಸರಿ ಕಣ್ಣೀರು ಹಾಕ್ಕೊಂಡಿದ್ದಾರೆ. ನಾನು ಇಷ್ಟಪಟ್ಟು ಹುಡುಗಿ ಮದುವೆ ಹಿಂಗೆ ಆಯ್ತಲ್ಲ ಅಂತ ಹೇಳಿ. ಇದಾದ ನಂತರ ಸಾಕಷ್ಟು ಬೆಳೆದ್ರು, ಮತ್ತು ಒಳ್ಳೆ ಹಾಡುಗಳನ್ನ ಆಡಿದ್ರು. ಆ ಸಿಂಗಿಂಗಲ್ಲಿ ಮೂಲಕನೂ ಕೂಡ ಮತ್ತೆ ನಿವೇದಿತ ಗೌಡ ಕಾಲು ಎಳೆಯುವಂಥ ಕೆಲಸ ಸಹ ನಮ್ಮ ಚಂದನ್ ಶೆಟ್ಟಿಯವರು ಮಾಡಿದ್ರು. ಸೃಜನ್ ಲೋಕೇಶ್ ಜೊತೆ GST ಅಂತ ಒಂದು ಸಿನಿಮಾದಲ್ಲಿ ದೆವ್ವದ ಪಾತ್ರವನ್ನು ಮಾಡಿದ್ರು ನಿವೇದಿತ ಗೌಡ. ಅಲ್ಲ, ರಿಯಲ್ ಆಗಿ ನೋಡೋಕೆ ಹೆಚ್ಚು ಕಡಿಮೆ ದೆವ್ವ ರೀತಿಯೇ ಇದ್ದು, ಮತ್ತು ದೆವ್ವದ ಪಾತ್ರನ ಕೂಡ ಮಾಡೋದು. ಮೊದಲು ಇದ್ದಿದ್ದು ಸಣ್ಣಕ್ಕೆ ನೋಡಿದಂಥ ನೀವು ನೋಡ್ಬೋದು, ನೀವು ಬಿಗ್ ಬಾಸ್ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು, ತುಂಬಾ ಸಣ್ಣ ಇದ್ದು. ಇತ್ತೀಚೆಗಂತೂ ಹೂಕೋಸ್ ಆದಂಗೆ ಆಗ್ಬಿಟ್ಟಿಲ್ಲ ನಮ್ಮ ನಿವೇದಿತ ಗೌಡ ಅಂತ ನೀವು ಇಲ್ಲಿ ಗಮನ ಹರಿಸ್ಬೋದು ಅಂತ ವಿಚಾರ. ಹೌದು, ಇನ್ನು ಹೂಕೋಸ್ ಆದಮೇಲಂತೂ ಕೇಳಂಗೆ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೋಸಿಂಗ್ ವೀಡಿಯೋಗಳನ್ನೇ ಮಾಡೋಕತ್ಕೊಂಡ್ಬಿಟ್ರು ನಮ್ಮ ನಿವೇದಿತ ಗೌಡರು. ಇನ್ನು ಸದ್ಯ ನಿವೇದಿತ ಗೌಡರು ಮತ್ತೊಂದು ಮದುವೆ ಆಗ್ತಿದ್ದಾರೆ, ಯಾವುದೋ ಒಂದು ಒಳ್ಳೆ ಹುಡುಗನ ಪ್ರೀತಿಸ್ತಿದ್ದಾರೆ, ಮತ್ತೆ ಯಾವುದೋ ಕನ್ನಡ ಸಿನಿಮಾ ನಟಂಗೆ ಮದುವೆ ಆಗ್ತಿದ್ದಾರೆ ಅಂತ ಕೂಡ ಹೇಳೋವಂಥದ್ದು. ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ಅಂತೆ ಮಾತುಗಳು ಇವೆಲ್ಲ ನಡೆಯುವಂಥದ್ದು. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದೇ ಕಾರಣಗಳಿಂದಾಗಿ ದೂರ ಆಗಿದ್ದು ಅಂತಲೂ ಸಹ ಹೇಳೋವಂಥದ್ದು ಇತ್ತೀಚೆಗೆ ಪಾಡ್ಕಾಸ್ಟ್ನ ನಿವೇದಿತ ಗೌಡ ಅವರು. ನಾವಿಬ್ಬರು ಗೌರವಯುತವಾಗಿ ದೂರ ಆಗಿದ್ದೀವಿ, ನಾನೇನು ದುಡ್ಡೇನು ಇಸ್ಕೊಂಡಿಲ್ಲ, ₹1 ಜೀವನಾಂಶ ಇಸ್ಕೊಂಡಿಲ್ಲ, ನಾನು ನನ್ನ ಸ್ವಂತ ದುಡಿಮೆಯಿಂದ ಇದು ಮಾಡ್ಕೊಂಡಿದ್ದು ಅಂತ ಹೇಳ್ಕೊಳ್ತಾರೆ. ಆದರೆ ನೀವು ಇಲ್ಲೊಂದು ವಿಚಾರ ಗಮನಿಸಬೇಕು. ಚಂದನ್ ಶೆಟ್ಟಿ ಅವರು ಗೆದ್ದು 50 ಲಕ್ಷ ದುಡ್ಡನ್ನ ಗೆದ್ದಾದ ನಂತರ ಆ ದುಡ್ಡನ್ನು ಸಂಪೂರ್ಣವಾಗಿ ಈಕೆನೇ ಖಾಲಿ ಮಾಡಿದ್ದಂತೆ. ಆ ದುಡ್ಡು ಖಾಲಿ ಆದಮೇಲೆ ಇಬ್ಬರು ಮಧ್ಯೆ ಅಸಲಿ ಯುದ್ಧ ಶುರುವಾಗಿದ್ದು, ಅಸಲಿ ಆಟ ಶುರುವಾಗಿದ್ದು. ಹಣ ಇರೋ ಗಂಟೆ ಆ ಜಗಳ ಇರಲಿಲ್ಲ, ಹಣ ಕಳೆದು ಮುಗಿದ ಮೇಲೇ ಜಗಳ ಶುರುವಾಗಿದ್ದು, ಅನುಮಾನ ಶುರುವಾಯಿತು. ನನಗೆ ಸ್ವತಂತ್ರ ಇರಲಿಲ್ಲ, ನನಗೆ ಸ್ವತಂತ್ರವಾಗಿ ಬದುಕುವಂಥ ಆಸೆ ನನಗೆ, ಹಾಗಾಗಿಯೇ ನಾನೇ ದೂರ ಆಗಿಬಿಟ್ಟೆ ಅನ್ನೋದನ್ನು ನಿವೇದಿತ ಗೌಡ ಅವರು ಇವತ್ತಿಗೂ ಸಹ ಅದೇ ವಿಚಾರವಾಗಿ ವಾದ ಮಾಡಿ ಹೇಳುವಂಥದ್ದನ್ನು ನೀವು ನೋಡಿರ್ಬೋದು. ಹೀಗಾಗಿ ತುಂಬಾ ಇದ್ರ ಸಿನಿಮಾ ಮಾಡಿದ್ರು. ಸದ್ಯ ಈಗಲೂ ಕೂಡ ಟಿಕ್ಟಾಕ್ನಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುವಂಥ ಇವರು, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳು ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿವೇದಿತ ಗೌಡವರು. ಇನ್ನು ಈಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಫುಲ್ ಸ್ಟಾಪ್ ಇಟ್ಟಂಗೆ ಹೇಳಿದ್ರು, ಬಟ್ ಪೂರ್ತಿ ಯಾತಕ್ಕಾಗಿ ನಾನು ದೂರ ಆದೆ, ಏನಕ್ಕೆ ದೂರ ಉಳಿದೆ ಅಂತಲೂ ಕೂಡ ಅವರೆಲ್ಲೂ ಕೂಡ ಇವತ್ತಿಗೂ ಸಹ ಅಷ್ಟಾಗಿ ಹೇಳ್ಕೊಂಡಿಲ್ಲ. ಒಟ್ಟಿಗೆ ಅಂತೆ ಮಾತುಗಳಿಂದ ಬಂದಂಥ ವಿಚಾರಗಳು ಇಷ್ಟು. ನಿವೇದಿತ ಗೌಡ ಅವರು ಅವತಾರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾಕಾಗಿ ಚಂದನ್ ಶೆಟ್ಟಿ ಅವರು ಡೈವರ್ಸ್ ಕೊಟ್ಟಿರ್ಬೋದು, ದೂರ ಆಗಿರ್ಬೋದು ಅಂತ. ಒಂದು ವಿಚಾರ ನಮಗೆ ಗೊತ್ತಿಲ್ಲ, ಇಲ್ಲಿ ನಿವೇದಿತ ಗೌಡ ಅವರು ಡೈವರ್ಸ್ ಕೊಟ್ಟಿರುವಂಥದ್ದೆಲ್ಲ ಚಂದನ್ ಶೆಟ್ಟಿ ಅವರು ಡೈವರ್ಸ್ ತೊಗೊಂಡಿರುವಂಥದ್ದು. ಸಾಕಷ್ಟು ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಕೂಡ ಏನಪ್ಪ ನೀನು ಹೆಂಡತಿ ಹಿಂಗೆ ಬರೀ ಎಕ್ಸ್ಪೋಸಿಂಗ್ ವೀಡಿಯೋಗಳು ಮಾಡ್ತಾರಲ್ಲ ಅಂತೇಳಿ ಸಾಕಷ್ಟು ಹೇಳಿದ್ರಂತೆ. ಮತ್ತು ಸುಜನ್ ಜೊತೆ ಕಾಣಿಸ್ಕೊಂಡಿದ್ದು, ಫಾರಿನಲ್ಲೆಲ್ಲ ಹೋಗ್ತಾ ಇದ್ದಿದ್ದು, ಇವೆಲ್ಲ ಅವರಿಗೆ ಸಾಕಷ್ಟು ಬೇಸರ ಕೂಡ ವ್ಯಕ್ತವಾಯ್ತಂತೆ. ಇದೆಲ್ಲ ಕಾರಣಗಳಿಂದಾಗಿ ನಮ್ಮ ಸೃಜನ್ ಲೋಕೇಶ್ ಅವರು ಇದಾಕಿರೋವಂಥದ್ದು. ಚಂದನ್ ಶೆಟ್ಟಿ ತುಂಬಾ ಬೇಸರ ವ್ಯಕ್ತಪಡಿಸಿದಂಥದ್ದು. ಹಾಗಾಗಿಯೇ ಗೌರವಯುತವಾಗಿ ಅವ್ರು ಯಾವತ್ತೂ ಡೈವರ್ಸ್ಗೆ ಅಂತ ಕೋರ್ಟ್ ಮೆಟ್ಲಂತ ಡೈವರ್ಸ್ ತೆಗೆದುಕೊಂಡ್ರು, ಅವತ್ತೇ ಗೊತ್ತಾಗಿದ್ದು ಇವರಿಬ್ಬರು ಡೈವರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಯಾವುದೇ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಒಂದು ಸಣ್ಣ ಸುಳಿವು ಕೂಡ ಬಿಟ್ಕೊಡ್ದಲ್ಲ ಇವರು ನೇರವಾಗಿ ಡೈವರ್ಸ್ ತೆಗೆದುಕೊಳ್ತಾರೆ. ಕೋರ್ಟಿಗೆ ಬಂದಾಗಲೇ ಗೊತ್ತಾಗಿದ್ದು ಇವರಿಬ್ಬರು ಅವತ್ತು ಡೈವರ್ಸ್ ಇತ್ತು, ಡೈವರ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದ್ದಂಥದ್ದು. ನಿಜಕ್ಕೂ ಇದೊಂದು ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಏಕೆಂತಂದರೆ ಇದೊಂದು ದೊಡ್ಡ ಮಟ್ಟಿಗೆ ಒಂದು ಶಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ. ಬಿಗ್ ಬಾಸ್ನಲ್ಲಿ ಪ್ರೀತಿ ಮದುವೆ ಆದಂಥ ಜೋಡಿಗಳಲ್ಲಿ ಇದೇ ಮೊದಲನೇ ಜೋಡಿ ಅಂತಲೂ ಸಹ ಇದು